ಇದು ಬುಟ್ಟಿ ಒಳಗೆ ಒಗ್ಗರಣೆ ಮಾಡ್ಕೊಂಡೀನಿ. ಒಂಚೂರು ಸಾಸಿವೆ ಹಾಕೀನಿ. ಆಮೇಲೆ ಹಿಂಗೆ ಇದು SSP ಹಿಂಗೆ ಹಾಕೀನಿ. ಚಲೋ ಅದ. ನಾ ಯಾವತ್ತೂ ಇದನ್ನೇ ಯೂಸ್ ಮಾಡ್ತೀನಿ. ಕಾಸ್ಟ್ಲಿ ಅದ ಖರೆ, ಬಟ್ ಐ ಯೂಸ್ ದಿಸ್. ಆಮೇಲೆ ಮೆಂತ್ಯ, ಒಂದು ಚಮಚ ಮೆಂತ್ಯ ಪುಡಿ. ಆಮೇಲೆ ಒಂದು ಅರ್ಧ ಚಮಚದಷ್ಟು ಅಷ್ಟೇ ಸಾಸಿವೆ ಪುಡಿ ಹಾಕೀನಿ. ಸಾಸಿವೆ ಪುಡಿ, ಅರಿಶಿನ, ಆಮೇಲೆ ಆರ್ಗ್ಯಾನಿಕ್ ಅರಿಶಿನ ಅದದು. ಆಮೇಲೆ ಇದು ಹೆಚ್ಚಿಟ್ಕೊಂಡಿದ್ದು ನೆಲ್ಲಿಕಾಯಿ, ಇದು ರೌಂಡ್ ನೆಲ್ಲಿಕಾಯಿ, ಅದನ್ನು ಇಷ್ಟು ಹಾಕೀನಿ. ಇಷ್ಟು ಹಾಕಿ ಕಲಸಿ ಇದಕ್ಕೆ ಉಪ್ಪು ಹಾಕ್ತೀನಿ. ಅಂದಾಜು ಯಾವುದು ನನಗೆ ಹಿಂಗೆ ಅಳತಿ ಅಂತಿಲ್ಲ, ಒಂದು ಸ್ವಲ್ಪ ಅಂದಾಜು ಎಷ್ಟು ಕಾಣಿಸ್ಲಿಕ್ಕತ್ತೆ ನೋಡಿ. ಮತ್ತು ಒಂದು 2-3 ದಿವಸ ನೋಡಿ ಕೈಯಾಡಿಸ್ತಾನೆ ಇರ್ತೀವಲ್ಲ, ನೋಡಿಬಿಟ್ಟು ಇನ್ನಷ್ಟು ಬೇಕಂದರೆ ಹಾಕ್ಕೋಬೋದು. ಇದ್ರಾಗ ಲಾಸ್ಟ್ ಅಂದರೆ ನಾನು ನಿಂಬೆಹಣ್ಣಿನ ರಸನೂ ಹಿಂಡ್ತೀನಿ. ಒಂದು 3-4 ರಸ, 3-4 ನಿಂಬೆಹಣ್ಣಿಂದು ರಸ ಹಿಂಡಿ ಡಬ್ಬಿ ಒಳಗೆ ತುಂಬಿಟ್ಬಿಡೋದು. ಚಲೋ ಆಗ್ತದೆ. ನಿಂಬೆಹಣ್ಣಿನ ರಸ ಯಾಕಂದರೆ ಇದು ಸ್ವಲ್ಪ ಡ್ರೈ ಇರ್ತದಲ್ಲ, ಅದು ಚಲೋ ನೀರು ಬಿಡ್ತದೆ. ಮತ್ತು ಹುಳಿ ಕಡಿಮೆ ಇರ್ತದಲ್ಲ ಇದು, ಅದು ಚೂರು ಹುಳಿ ಆ್ಯಡ್ ಆಗಿ ಟೇಸ್ಟ್ ಬರ್ತದೆ, ಟೇಸ್ಟ್ ಆಗ್ತದೆ. ಮತ್ತು ಲಾಸ್ಟಿಗೆ ಬಾಟ್ಲೊಳಗೆ ಇಡಬೇಕಾದ್ರೆ ನಾನು ಒಂಚೂರು ಕೆಂಪು ಕಲ್ ಸಕ್ಕರೆ ಹಾಕ್ತೀನಿ. ಕೆಂಪು ಕಲ್ ಸಕ್ಕರೆ ಹಾಕಿ ತೆಗೆದಿಡ್ತೀನಿ. ಮೆಡಿಸಿನಲ್ಲಿ ಗುಡ್ ಕೆಂಪು ಕಲ್ ಸಕ್ಕರೆ ನಿಮ್ಮ ಕಡೆ ಇದ್ದರೆ, ಇಲ್ಲಿದ್ರೆ ಬಿಳಿ ಕಲ್ ಸಕ್ಕರೆ ಹಾಕಿರಿ. ಅದು ಇಲ್ದಿದ್ರೆ ಸಕ್ಕರೆ ಹಾಕಿರಿ. ನಿಮ್ಮ ಆಪ್ಷನ್ ಹೆಂಗದ ಹಂಗೆ. ನಮ್ಗೆ ಬೆಲ್ಲ ಬೇಕಂದರೆ ಬೆಲ್ಲನೂ ಹಾಕ್ಕೋಬಹುದು, ಹೇಗಂದರೆ ಹಾಗೆ. ಕೆಂಪು ಸಕ್ಕರೆ ಅಂದರೆ ನಿಮಗೆ ಗೊತ್ತಿರ್ಬೋದು. ಇದು ಹಿಂಗೆ ಇನ್ನಷ್ಟು ಹಾಕಬೇಕಾಗ್ತದೆ. ಅರೌಂಡ್ ಪಾವು ಕೆ ಜಿ ನೆಲ್ಲಿಕಾಯಿಗೆ ಒಂದು ಫುಲ್ 100 ಗ್ರಾಮ್ಸ್ ಬೇಕಾಗಲಿಕ್ಕಿಲ್ಲ, ಒಂದು 75 ಗ್ರಾಮ್ಸ್ನಷ್ಟು ಬೇಕಾಗ್ತದೆ ಕಲ್ಸಕ್ಕರೆ. ಆಮೇಲೆ ಒಂದು ಬಟ್ಟಲದಷ್ಟು ಒಂದು 4-5 ನಿಂಬೆಹಣ್ಣು ರಸ ಹಾಕಬೇಕು. ಓವರ್ ಟೇಸ್ಟ್ ಆಗ್ತದೆ. 8 ದಿನ ಅಂದರೆ ಕಳೆತು ಟೇಸ್ಟ್ ರುಚಿ ತಿನ್ನಲಿಕ್ಕೆ ರೆಡಿ ಆಗ್ತದೆ.